ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ಇತ್ತ ರಾವಣನು ತನ್ನ ಆಸ್ಥಾನದಲ್ಲಿ ಹನುಮಂತನು ಲಂಕಾನಗರವನ್ನು ಆ ರೀತಿ ಅಲ್ಲೋಲ ಕಲ್ಲೋಲ ಮಾಡಿ ಹೋದ ಬಗ್ಗೆ ಮಂತ್ರಾಲೋಚನೆಯಲ್ಲಿ ತೊಡಗಿದ್ದನು. ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಎಂದು ತಾನು ಮಾಡಿದ ಆಜ್ಞೆಯ ಫಲ ಹೀಗಾದುದರಿಂದ ಅವನಿಗೆ ತುಂಬ ಅವಮಾನವಾಗಿದ್ದಿತು. ಅವನು ಸಭಾಸದರನ್ನು ಕುರಿತು ಕೀಳು ಹುಟ್ಟಿನ ಅಲ್ಪಬುದ್ಧಿಯ ವಾನರನೊಬ್ಬನು ದುರ್ಭೇದ್ಯವಾದ ಲಂಕೆಯನ್ನು ಪ್ರವೇಶಿಸಿ ಜನಕರಾಜಪುತ್ರಿಯನ್ನು ನೋಡಿ ಕೊನೆಗೆ ನಮ್ಮ ಸುಂದರ ನಗರವನ್ನೂ ಹಾಳುಗೆಡುವಲು ಸಾಧ್ಯವಾದುದಾದರೂ ಹೇಗೆ? ಲಂಕಿಣಿಯ ದೇವಸ್ಥಾನವನ್ನು ನೆಲಸಮ ಮಾಡಿರುವುದಲ್ಲದೆ ನಮ್ಮ ಸೈನ್ಯದ ಒಂದು ದೊಡ್ಡ ಭಾಗವನ್ನೇ ನಾಶ ಮಾಡಿ ಹೋಗಿದ್ದಾನೆ. ಈಗ ಮಾಡಬೇಕಾದ ಕರ್ತವ್ಯವೇನು? ಆಸ್ಥಾನದಲ್ಲಿರುವ ವಿವೇಕಿಗಳಾದ ಸಭಾಸದರು ಸೂಕ್ತ ಸಲಹೆಯನ್ನು ನೀಡುವ ಮೂಲಕ ಸಹಾಯ ಮಾಡುವರೆಂದು ನಿರೀಕ್ಷಿಸುತ್ತೇನೆ. ಜ್ಞಾನವೃದ್ಧರೂ ಅನುಭವಿಗಳೂ ಆದವರ ಸಲಹೆಯಂತೆ ನಡೆದರೆ ಯಶಸ್ಸು ದೊರೆಯುತ್ತದೆ ಎನ್ನುತ್ತಾರೆ. ರಾಮದೂತನು ನಮಗೆ ಇಷ್ಟೆಲ್ಲ ಕೀಟಲೆ ಮಾಡಿ ಹೋಗಿರುವ ಹಿನ್ನೆಲೆಯಲ್ಲಿ ನಾನು ರಾಮನೊಂದಿಗೆ ಹೇಗೆ ನಡೆದುಕೊಳ್ಳುವುದು ಒಳ್ಳೆಯದು? ರಾಜನಿಗೆ ಹಿತಕಾರಿಗಳಾದ ಮಂತ್ರಿಗಳೊಡನೆ, ಒಂದೇ ಧ್ಯೇಯವುಳ್ಳ ಮಿತ್ರರೊಡನೆ ಹಾಗೂ ಒಳ್ಳೆಯದನ್ನು ಬಯಸುವ ಬಂಧುಗಳೊಡನೆ ಪರ್ಯಾಲೋಚಿಸಲ್ಪಟ್ಟು ನಿರ್ಣೀತವಾದುದೇ ಮಂತ್ರಾಲೋಚನೆ ಎನ್ನಿಸಿಕೊಳ್ಳುತ್ತದೆ. ಯಾರು ಇಂಥವರೊಂದಿಗೆ ಮಂತ್ರಾಲೋಚನೆ ನಡೆಸಿ ನಂತರ ದೈವವನ್ನು ನೆಮ್ಮಿ ಕಾರ್ಯಾರಂಭ ಮಾಡುವನೋ ಅವನು ಉತ್ತಮ ಪುರುಷನೆನ್ನಿಸಿಕೊಳ್ಳುತ್ತಾನೆ. ಯಾರು ತಾನೊಬ್ಬನೇ ಆಲೋಚಿಸಿ ಧರ್ಮದಲ್ಲಿ ಮನಸ್ಸಿಟ್ಟು ಕಾರ್ಯಾರಂಭ ಮಾಡುವನೋ ಅವನು ಮಧ್ಯಮನೆನ್ನಿಸಿಕೊಳ್ಳುತ್ತಾನೆ. ಆದರೆ ಯಾರು ಗುಣದೋಷಗಳನ್ನೂ ವಿಮರ್ಶಿಸದೆ ಧರ್ಮವನ್ನೂ ಬದಿಗೊತ್ತಿ ತಾನೇ ನಡೆಸುವೆನೆಂದು ಅಹಂಕಾರದಿಂದ ಕಾರ್ಯವನ್ನು ಆರಂಭಿಸಿ ಅದನ್ನೂ ಸರಿಯಾಗಿ ನಿರ್ವಹಿಸದೆ ಉಪೇಕ್ಷಿಸುವನೋ ಅಂಥವನು ಅಧಮನೆನ್ನಿಸಿಕೊಳ್ಳುತ್ತಾನೆ. ಹಾಗೆಯೇ ಮಂತ್ರಾಲೋಚನೆಯೂ 3 ಬಗೆಯದಾಗಿರುತ್ತದೆ. ಎಲ್ಲ ಮಂತ್ರಿಗಳೂ ಸೂಕ್ತವಾದ ವಿಮರ್ಶೆಯನ್ನು ನಡೆಸಿ ಐಕಮತ್ಯದಿಂದ ಯಾವುದನ್ನು ನಿರ್ಣಯಿಸುವರೋ ಅದು ಉತ್ತಮ ದರ್ಜೆಯ ಮಂತ್ರಾಲೋಚನೆ. ವಿಮರ್ಶಿಸುವಾಗ ಮಂತ್ರಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಕಡೆಯಲ್ಲಿ ಎಲ್ಲರೂ ಒಪ್ಪಿದರೆ ಅದು ಮಧ್ಯಮ ದರ್ಜೆಯ ಮಂತ್ರಾಲೋಚನೆ. ಆದರೆ ಯಾವುದರ ಬಗ್ಗೆ ಭಿನ್ನಾಭಿಪ್ರಾಯಗಳುಂಟಾಗಿ ಹೊಂದಾಣಿಕೆಯಾಗದೆ ಐಕಮತ್ಯ ಮೂಡುವುದೇ ಇಲ್ಲವೋ ಅದು ಅಧಮ ದರ್ಜೆಯ ಮಂತ್ರಾಲೋಚನೆ. ಆದ್ದರಿಂದ ಬುದ್ಧಿಶಾಲಿಗಳಾದ ನೀವು ಸರಿಯಾಗಿ ವಿಮರ್ಶಿಸಿ ನಿರ್ಣಯ ಮಾಡಿ ಹೇಳಿರಿ. ಮುಂದಿನ ಕರ್ತವ್ಯದ ಬಗ್ಗೆ ನಿಮ್ಮ ತೀರ್ಮಾನವನ್ನು ನಾನು ಒಪ್ಪುತ್ತೇನೆ. ಈಗ ರಾಮನು ಸಹಸ್ರಾರು ಕಪಿವೀರರೊಂದಿಗೆ ಸಮುದ್ರವನ್ನು ದಾಟಿ ಲಂಕೆಗೆ ಮುತ್ತಿಗೆ ಹಾಕುವಲ್ಲಿರುವನೆಂದು ನಮ್ಮ ಗೂಢಚಾರರು ಹೇಳುತ್ತಿರುವರು. ರಾಮಲಕ್ಷ್ಮಣರ ಕಪಿಸೈನ್ಯ ಹಾಗೂ ಭಲ್ಲೂಕ ಸೈನ್ಯದೊಂದಿಗೆ ರಾಮಲಕ್ಷ್ಮಣರು ಬಂದು ತಮ್ಮ ಸರ್ವಶಕ್ತಿಯನ್ನೂ ಬಳಸಿ ಯುದ್ಧ ಮಾಡಲಿರುವರು. ಈಗಲೇ ಅವರು ಬರುತ್ತಿರಲೂಬಹುದು. ರಾಮನೋ ಸಮುದ್ರವನ್ನೇ ಶೋಷಿಸಿ ಬಿಡಬಲ್ಲ ಸಮರ್ಥ. ಈ ಅಪಾಯವನ್ನು ಎದುರಿಸುವುದು ಹೇಗೆಂದು ವಿವೇಕಿಗಳಾದ ಸಭಾಸದರು ಸಲಹೆ ಕೊಡಬೇಕು ಎಂದನು. ಆಗ ಆಸ್ಥಾನಿಕರಾದ ರಾಕ್ಷಸರು ವಿನೀತರಾಗಿ ನಿಂತು, ಮಹಾರಾಜ, ತಮ್ಮ ಬಲವನ್ನೂ ಶತ್ರುವಿನ ದೌರ್ಬಲ್ಯವನ್ನೂ ಅರಿಯದ ಮೂರ್ಖ ಮಂತ್ರಿಗಳು ಮಾತ್ರ ವೃಥಾ ರಾಜನನ್ನು ಹೆದರಿಸುತ್ತಾರೆ. ಆಯುಧಗಳಿಂದ ಸಜ್ಜಾಗಿರುವ ನಮ್ಮ ಸೈನ್ಯವೇನು ಸಾಮಾನ್ಯವೇ? ಶತ್ರು ದುರ್ಜಯನಾದ ನೀನು ಹಿಂದೆ ಪಾತಾಳದಲ್ಲಿರುವ ವರುಣನ ರಾಜಧಾನಿಯಾದ ಭೋಗವತೀ ನಗರಕ್ಕೆ ಹೋಗಿ ಪನ್ನಗರನ್ನು ಗೆದ್ದು ಬರಲಿಲ್ಲವೇ? ಕೈಲಾಸ ಶಿಖರದ ಮೇಲಿರುವ ಕುಬೇರನ ಯಕ್ಷ ಸೈನ್ಯವನ್ನು ಗೆದ್ದು ಅವನಲ್ಲಿದ್ದ ಪುಷ್ಪಕ ವಿಮಾನವನ್ನು ನಿನ್ನದಾಗಿಸಿಕೊಳ್ಳಲಿಲ್ಲವೇ? ಮಹಾದೇವನ ಸ್ನೇಹಿತನೆಂಬ ಅವನ ಅಹಂಕಾರವನ್ನು ನೀನು ಬಗ್ಗುಬಿಡಿದೆ. ದಾನವೇಂದ್ರನಾದ ಮಯನು
ನಿನ್ನ ಸ್ನೇಹವನ್ನು ಗಳಿಸುವುದಕ್ಕಾಗಿ ತನ್ನ ಮಗಳಾದ ಮಂಡೋದರಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಿದ. ನಿನ್ನ ತಂಗಿ ಕುಂಭೀನಸಿಯ ಪ್ರಿಯಕರನಾದ ಮಧುವೆಂಬ ರಾಕ್ಷಸನನ್ನು ಸೋಲಿಸಿ ನಿನ್ನ ದಾಸನನ್ನಾಗಿಸಿಕೊಂಡಿದ್ದೀಯೆ. ತುಂಡು ತುಂಡಾಗಿ ಕಡಿದು ಹಾಕಿದರೂ ಪುನಃ ಮೇಲೆದ್ದು ಬರುವಂತೆ ವರ ಪಡೆದ ಕಾಲಕೇಯರೆಂಬ ದಾನವರನ್ನು ಒಂದು ಇಡೀ ವರ್ಷ ಯುದ್ಧ ಮಾಡಿ ಕೈಸೆರೆ ಹಿಡಿದಿದ್ದೀಯೆ. ಅವರಿಂದ ಬಗೆ ಬಗೆಯ ಮಾಯಾವಿದ್ಯೆಗಳನ್ನು ಕೂಡ ಕಲಿತುಕೊಂಡಿದ್ದೀಯೆ. ಅಷ್ಟದಿಕ್ಪಾಲಕರನ್ನು, ವರ್ಣಪುತ್ರರನ್ನು, ಯಮನನ್ನು, ಕೊನೆಗೆ ದೇವೇಂದ್ರನನ್ನು ಸಹ ಜಯಿಸಿರುವೆ. ಈ ರಾಮನು ಇವರಲ್ಲಿ ಯಾರಿಗಾದರೂ ಸಮನೆಂದು ನೀನು ಭಾವಿಸುತ್ತೀಯಾ? ನಮಗನ್ನಿಸುತ್ತದೆ ನೀನು ಯುದ್ಧರಂಗಕ್ಕೆ ಹೋಗಬೇಕಾಗಿಯೇ ಇಲ್ಲ. ನಿನ್ನ ಮಗ ಇಂದ್ರಜಿತ್ತುವೇ ಈ ವಾನರರನ್ನೆಲ್ಲ ಸದೆಬಡಿಯಬಲ್ಲ. ದೇವರಾಜನಾದ ಇಂದ್ರನನ್ನೇ ಗೆದ್ದು ಸೆರೆ ಹಿಡಿದು ಲಂಕೆಗೆ ತಂದು ಹೆಸರನ್ನು ಸಂಪಾದಿಸಿರುವವನು. ಬ್ರಹ್ಮನು ಕೇಳಿಕೊಂಡಿದ್ದರಿಂದಲ್ಲವೇ ನೀನು ಇಂದ್ರನನ್ನು ಬಂಧಮುಕ್ತಗೊಳಿಸಿದ್ದು. ನೀನು ಇಂದ್ರಜಿತ್ತುವನ್ನೇ ಯುದ್ಧಕ್ಕೆ ಕಳುಹಿಸು. ಅವನು ಕ್ಷಣ ಮಾತ್ರದಲ್ಲಿ ರಾಮನನ್ನು ಸೈನ್ಯದೊಡನೆ ನಿರ್ನಾಮ ಮಾಡಿ ಬರುತ್ತಾನೆ. ಇದು ಚಿಂತೆ ಮಾಡುವಷ್ಟು ದೊಡ್ಡ ವಿಷಯವೇ ಅಲ್ಲ. ಖಂಡಿತವಾಗಿಯೂ ರಾಮಲಕ್ಷ್ಮಣರು ಹತರಾಗುತ್ತಾರೆ ಎಂದರು. ಆಮೇಲೆ ಮಂತ್ರಿಯಾದ ಪ್ರಹಸ್ತನು ಎದ್ದು ನಿಂತು, ದೊರೆಯೇ, ದೇವಾಸುರ ಪಿಶಾಚ ಗಂಧರ್ವಾದಿಯಾಗಿ ಸಮಸ್ತರನ್ನೂ ಗೆದ್ದಿರುವ ನೀನು ಈ ಹುಲುಮಾನವನಿಗೇಕೆ ಗಮನ ಕೊಡುತ್ತೀಯೇ? ನಿನ್ನಂಥ ವೀರರು ರಾಮನ ಬಗ್ಗೆ ಇಷ್ಟೆಲ್ಲ ಚಿಂತಿಸಬೇಕಾದುದಿಲ್ಲ. ಆ ಕೋತಿಯ ಉಪಟಳದ ಬಗ್ಗೆ ಹೇಳುವುದಾದರೆ, ಅದು ಬಂದಾಗ ನಾವು ಯಾರೂ ಸಿದ್ಧರಾಗಿರದೇ ಇದ್ದುದರಿಂದ ಮೋಸ ಹೋದೆವು ಅಷ್ಟೆ. ಅಂಥ ಮೋಸ ಇನ್ನೊಮ್ಮೆ ಖಂಡಿತ ಆಗದು. ರಾಮನನ್ನು ಯುದ್ಧದಲ್ಲಿ ನಾನೇ ಕೊಲ್ಲುತ್ತೇನೆ. ನನ್ನನ್ನು ಕಳುಹಿಸು. ನಾನು ಈ ಭೂಮಿಯ ಮೇಲೆ ವಾನರರೇ ಇಲ್ಲದಂತೆ ಮಾಡಿಬಿಡುತ್ತೇನೆ ಎಂದನು. ರಾವಣನ ಇನ್ನಿತರ ಮಂತ್ರಿಗಳೂ ಹೀಗೆಯೇ ಹೊಗಳಿ ಮಾತನಾಡಿದರು. ಅವನು ಉಬ್ಬಿ ಹೋದನು. ಆಗ ವಿವೇಕಿಯಾದ ವಿಭೀಷಣನು ಎದ್ದು ನಿಂತು, ಅಣ್ಣ, ನನ್ನ ಮಾತನ್ನು ಗಮನವಿಟ್ಟು ಕೇಳು. ಸಾಮ, ದಾನ, ಭೇದಗಳೆಂಬ 3 ಉಪಾಯಗಳಿಂದಲೂ ಸಾಧಿಸಲಾಗದೇ ಇರುವ ಕಾರ್ಯಕ್ಕೆ ಮಾತ್ರ ದಂಡೋಪಾಯವನ್ನು ಉಪಯೋಗಿಸಬೇಕು ಎಂದು ಬಲ್ಲವರು ಹೇಳುತ್ತಾರೆ. ವಿಷಯಲೋಲುಪರಾಗಿ ಎಚ್ಚರ ತಪ್ಪಿದವರು, ದೈವಬಲವಿಲ್ಲದೆ ಕಂಗೆಟ್ಟವರು, ಶತ್ರುಗಳಿಂದ ಮುತ್ತಲ್ಪಟ್ಟವರು, ಇಂಥವರ ಮೇಲೆ ಪರೀಕ್ಷಿಸಿ ಕ್ರಮವರಿತು ಪರಾಕ್ರಮವನ್ನು ತೋರಿಸಿದರೆ ಯಶಸ್ವಿಯಾಗಬಹುದು. ರಾಮ ಹಾಗಲ್ಲ. ಮಹಾಪರಾಕ್ರಮಿ, ಧರ್ಮಾತ್ಮ, ದೈವಬಲವುಳ್ಳವನು. ಇಂಥವನ ಮೇಲೆ ದಂಡೋಪಾಯ ವ್ಯರ್ಥವೇ ಸರಿ. ಒಬ್ಬ ವಾನರನು ಇಂಥ ದೊಡ್ಡ ಸಮುದ್ರವನ್ನು ಏಕಾಕಿಯಾಗಿ ಲಂಘಿಸಿ ಬಂದು ಎಲ್ಲರೂ ನೋಡುತ್ತಿರುವಂತೆಯೇ ಲಂಕೆಯನ್ನು ಧ್ವಂಸ ಮಾಡಿ ಹೋದ ಎಂದ ಮೇಲೆ ಅಂತಹ ಅಸಂಖ್ಯ ಕಪಿವೀರರುಗಳೊಡನೆ ಯುದ್ಧಕ್ಕೆ ಸಿದ್ಧನಾಗಿಯೇ ಬಂದಿರುವ ರಾಮನನ್ನು ನೀನು ಅಲಕ್ಷಿಸಬಹುದೇ? ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ದುರ್ಜಯನಾದ ರಾಮನ ಮೇಲೆ ಯುದ್ಧಕ್ಕೆ ಹೋಗುವುದು ಮೂರ್ಖತನವಾದೀತು. ಅಣ್ಣ, ಯಾವಾಗಲೂ ಶತ್ರುವಿನ ಬಲವನ್ನರಿಯದೆ ಮುನ್ನುಗ್ಗಬಾರದು. ಸುಮ್ಮನೆ ಶತ್ರುವಿನ ಬಲವನ್ನು ತಗ್ಗಿಸಿ ಮಾತನಾಡಿಬಿಟ್ಟರೆ ಅವನನ್ನು ಗೆದ್ದಂತೆಯೇ. ಅವಸರದಲ್ಲಿ ತೀರ್ಮಾನ ಮಾಡಬೇಡ. ಪರಿಸ್ಥಿತಿಯನ್ನು ಗಮನಿಸು. ರಾಮ ನಿನಗೇನು ಅಪರಾಧ ಮಾಡಿದ್ದಾನೆ? ಅವನೊಡನೆ ಯುದ್ಧ ನಮಗೇಕೆ ಬೇಕು? ಇನ್ನು ನೀನೇ ಜನಸ್ಥಾನದಿಂದ ಅವನ ಹೆಂಡತಿಯನ್ನು ಕದ್ದು ತಂದು ಇಲ್ಲಿ ಸೆರೆಯಲ್ಲಿಟ್ಟಿದ್ದೀಯೆ. ಖರ ತನ್ನ ಕ್ರೌರ್ಯದಿಂದ ನಡತೆಗೆಟ್ಟು ಹಾಳಾದ. ಆದ್ದರಿಂದಲೇ ರಾಮನು ಅವನನ್ನೂ ಅವನ ಸೈನ್ಯವನ್ನೂ ಕೊಲ್ಲಬೇಕಾಯಿತು. ಪರಸ್ತ್ರೀಯರನ್ನು ಕಾಮಿಸುವುದು ಅಪಕೀರ್ತಿಗೆ ಕಾರಣವಾಗುತ್ತದೆ. ಅದು ನಿನ್ನ ಆಯುಸ್ಸನ್ನು ಕಡಿಮೆ ಮಾಡುತ್ತದೆಯಲ್ಲದೆ ನೀನು ಸಂಪಾದಿಸಿದ ಪುಣ್ಯಲೋಕಗಳನ್ನೂ ಇಲ್ಲವಾಗಿಸುತ್ತದೆ. ಅದು ತಾನು ಮುಟ್ಟಿದ ಎಲ್ಲವನ್ನೂ ಕೊಲ್ಲುವ ವಿಷದ ಹಾಗೆ. ಅದರಿಂದ ಇನ್ನಿತರ ಪಾಪಗಳು ಹುಟ್ಟಿಕೊಳ್ಳುತ್ತವೆ. ನೀನು ಸೀತೆಯನ್ನು ತಂದಿಟ್ಟುಕೊಂಡಿರುವುದು ನಮಗೆ ಯಾರಿಗೂ ಒಳ್ಳೆಯದು ಮಾಡಿಲ್ಲ. ನಿನಗೂ ನಿನ್ನನ್ನು ಅವಲಂಬಿಸಿದವರಿಗೂ ಅವಳು ಹೇಳಲಾಗದಂತಹ ದುಃಖಕ್ಕೆ ಕಾರಣಳಾಗುತ್ತಾಳೆ. ನನ್ನ ಮಾತನ್ನು ಪರಿಗಣಿಸಿ
ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು. ಜಗಳಕ್ಕಾಗಿ ಕಾಲು ಕೆರೆಯುವುದರಿಂದ ಪ್ರಯೋಜನವೇನು? ಧರ್ಮ ಮಾರ್ಗವನ್ನು ಬಿಟ್ಟು ಹೋಗದಿರುವ ರಾಮನೊಂದಿಗೆ ವೈರವು ನಮಗೆ ತರವಲ್ಲ. ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದೇನೆ. ಸೀತೆಯನ್ನು ರಾಮನಿಗೆ ಒಪ್ಪಿಸು. ಇಲ್ಲವಾದರೆ ಶ್ರೀಮಂತವಾದ ಈ ಸುಂದರ ಲಂಕಾನಗರವು ಅವನ ಬಾಣಗಳಿಂದ ನಾಶವಾಗುವುದು. ದುರ್ಧರ್ಷವಾಗಿರುವ ವಾನರ ಸೇನೆ ನಗರ ಪ್ರವೇಶ ಮಾಡುವುದು. ನೀನು ತಕ್ಷಣವೇ ಕಾರ್ಯೋನ್ಮುಖನಾಗದಿದ್ದರೆ ಅಪಾಯ ತಪ್ಪಿದ್ದಲ್ಲ. ಎಲ್ಲರೂ ನಾಶವಾಗುತ್ತೇವೆ. ಲಂಕೆಯಲ್ಲಿ ಏನೂ ಉಳಿಯುವುದಿಲ್ಲ. ನಿನ್ನ ತಮ್ಮನಾಗಿ ಅಣ್ಣನೆಂಬ ಪ್ರೀತಿಯಿಂದ ನಿನಗೆ ಬುದ್ಧಿ ಹೇಳುವ ಸಾಹಸವನ್ನು ಮಾಡಿದ್ದೇನೆ. ದಯವಿಟ್ಟು ನನ್ನ ಮಾತಿನಂತೆ ನಡೆದುಕೋ. ನೀನು ಬಹುಕಾಲ ಚೆನ್ನಾಗಿ ಬದುಕಿರಬೇಕೆಂದು ಇಷ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ. ದಯವಿಟ್ಟು ಸೀತೆಯನ್ನು ಹಿಂದಿರುಗಿಸಿ ರಾಮನೊಡನೆ ಸ್ನೇಹ ಮಾಡಿಕೋ. ಅಗ್ನಿಯನ್ನುಗುಳುತ್ತಾ ಬರುವ ರಾಮಬಾಣಗಳು ನಮ್ಮನ್ನು ನಾಶ ಮಾಡದಿರಲಿ. ಕೋಪವು ಮನುಷ್ಯನನ್ನು ಕುರುಡಾಗಿಸುವುದು. ಯೋಚಿಸುವ ಶಕ್ತಿಯನ್ನೇ ಹಾಳು ಮಾಡಿ ಒಳ್ಳೆಯದನ್ನು ಗ್ರಹಿಸದಂತೆ ಮಾಡಿಬಿಡುವುದು. ಈಗ ನಾವು ಶತಾಯಗತಾಯ ಶಾಂತಿಯನ್ನು ಸಾಧಿಸಬೇಕು. ದಯವಿಟ್ಟು ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮೆಲ್ಲರನ್ನೂ ಕಾಪಾಡು. ನಾವು ನಮ್ಮ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿರಲು ಬಯಸುತ್ತೇವೆ. ನಮಗೆ ಜೀವದಾನ ಮಾಡು. ಬದುಕಲು ಬಿಡು. ಸೀತೆಯನ್ನು ರಾಮನಿಗೆ ಹಿಂದಿರುಗಿಸು ಎಂದನು. ರಾವಣನು ಏನೂ ಹೇಳಲಿಲ್ಲ. ಇದ್ದಕ್ಕಿದ್ದಂತೆ ಸಭೆಯನ್ನು ಮುಕ್ತಾಯಗೊಳಿಸಿ ತನ್ನ ಅಂತಃಪುರಕ್ಕೆ ಹೊರಟು ಹೋದನು. ಮಾರನೆಯ ಬೆಳಗ್ಗೆ ಪೂರ್ವದಲ್ಲಿ ಅರುಣರಾಗವು ಮೂಡುತ್ತಿದ್ದಂತೆಯೇ ವಿಭೀಷಣನು ರಾವಣನ ಅರಮನೆಗೆ ಅವಸರವಾಗಿ ಹೋದನು. ಧರ್ಮಸೂಕ್ಷ್ಮಗಳನ್ನೂ ಪುರುಷಾರ್ಥಗಳನ್ನೂ ತಿಳಿದ ವಿಭೀಷಣನು ಮಹಾಶೂರ, ತೇಜಸ್ವಿ. ಇಂದ್ರಿಯಗಳನ್ನು ಗೆದ್ದು ಅವನು ರಾವಣನಿಗಿಂತ ಮೇಲೆನಿಸಿಕೊಂಡಿದ್ದನು. ಸೂರ್ಯನು ಕಾಳಮೇಘವನ್ನು ಪ್ರವೇಶಿಸುವಂತೆ ಅವನು ರಾವಣನ ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿ ಪುರೋಹಿತರು ಪುಣ್ಯಾಹ ಮಂತ್ರಗಳನ್ನು ಉದ್ಘೋಷಿಸುತ್ತಿದ್ದರು. ವಿಭೀಷಣನು ಒಳಗೆ ಹೋಗಿ ರಾಜನಾದ ರಾವಣನಿಗೆ ಅಭಿವಾದನ ಮಾಡಿದನು. ಮಹಾರಾಜನಿಗೆ ಜಯವಾಗಲಿ ಎಂದು ಸಾಂಪ್ರದಾಯಿಕವಾಗಿ ಹೇಳಿದನು. ರಾವಣನು ಕಣ್ಣು ಸನ್ನೆಯಿಂದ ಪೀಠವೊಂದನ್ನು ತೋರಿಸಲು ಅದರಲ್ಲಿ ಕುಳಿತನು. ಸ್ವಲ್ಪ ಹೊತ್ತು ಇಬ್ಬರೂ ಮೌನವಾಗಿದ್ದರು. ವಿಭೀಷಣನು ಸಂಭಾಷಣಾ ಚತುರ. ಅವನು ಯಾವಾಗ ಏನನ್ನು ಯಾರಿಗೆ ಎಷ್ಟು ಹೇಳಬೇಕು ಎಂಬುದನ್ನು ತಿಳಿದವನು. ಮಾತು ಯಾವಾಗ ಪರಿಣಾಮವಾಗುತ್ತದೆ, ಯಾವಾಗ ಆಗುವುದಿಲ್ಲ ಎಂಬುದನ್ನು ಗ್ರಹಿಸಬಲ್ಲವನು. ರಾವಣ ಒಬ್ಬನೇ ಇದ್ದ ಈ ಸಂದರ್ಭವು ತಪ್ಪುದಾರಿ ಹಿಡಿಯುತ್ತಿರುವ ಅಣ್ಣನಿಗೆ ವಿವೇಕ ಹೇಳಲು ಸೂಕ್ತವಾಗಿದೆ ಎಂದು ನಿರ್ಧರಿಸಿ ಹೇಳಿದನು. ಅಣ್ಣ, ಸೀತೆ ಇಲ್ಲಿಗೆ ಬಂದು ಸೇರಿದಾಗಿನಿಂದ ಕೆಟ್ಟ ಶಕುನಗಳು ಆಗುತ್ತಿವೆ. ನಮಗೆ ಕಾದಿರುವ ವಿಪತ್ತನ್ನು ಸೂಚಿಸುತ್ತಿವೆ. ಮಂತ್ರಪೂರ್ವಕವಾಗಿ ಹವಿಸ್ಸನ್ನರ್ಪಿಸಿ ಪ್ರಜ್ವಲಿಸುವಂತೆ ಪ್ರಯತ್ನಿಸಿದರೂ ಅಗ್ನಿ ಕಿಡಿಕಾರುತ್ತಾ ಹೊಗೆಯುಗುಳುತ್ತದೆಯೇ ಹೊರತು ಉರಿಯುತ್ತಿಲ್ಲ. ಪವಿತ್ರವಾದ ಹವಿಸ್ಸಿಗೆ ಇರುವೆ ಮುತ್ತುತ್ತಿವೆ. ಪೋಷಣೆ ಚೆನ್ನಾಗಿಯೇ ಇದ್ದರೂ ಹಸುಗಳು ಮೊದಲಿನಂತೆ ಸಮೃದ್ಧವಾಗಿ ಹಾಲು ಕೊಡುತ್ತಿಲ್ಲ. ಆನೆಗಳು ಆಹಾರವನ್ನು ತ್ಯಜಿಸಿ ಅಶಾಂತವಾಗಿವೆ. ಪ್ರಾಣಿಗಳೆಲ್ಲವೂ ಕಾರಣವಿಲ್ಲದೆ ಕಣ್ಣೀರು ಸುರಿಸುತ್ತಿವೆ. ಕಾಗೆಗಳು ವಿಮಾನಗಳ ಮೇಲೆ ಕುಳಿತು ಕೊನೆಯಿಲ್ಲದಂತೆ ಕೂಗುತ್ತಿವೆ. ಗಿಡುಗಗಳೂ ಹದ್ದುಗಳೂ ಲಂಕೆಯ ಮೇಲೆ ಸುತ್ತಿ ಸುತ್ತಿ ಹಾರಾಡುತ್ತಿವೆ. ನರಿಗಳು ರಾತ್ರಿಯಿಡೀ ಊಳಿಡುತ್ತಿವೆ. ಪ್ರಭು, ನಾನು ನಿನ್ನ ಕ್ಷೇಮಕ್ಕಾಗಿ, ಲಂಕಾ ನಿವಾಸಿಗಳ ಕ್ಷೇಮಕ್ಕಾಗಿ ಆತಂಕಗೊಂಡಿದ್ದೇನೆ. ದಯವಿಟ್ಟು ಸೀತೆಯನ್ನು ರಾಮನ ಬಳಿಗೆ ಕಳುಹಿಸಿಬಿಡು. ಕೇವಲ ನಾನು ನಾಶವಾಗದೆ ಉಳಿಯಲು ಹೀಗೆ ಹೇಳುತ್ತಿರುವೆನೆಂದು ಭಾವಿಸಬೇಡ. ನಾನು ನನಗಾಗಿ ಚಿಂತಿಸುತ್ತಿಲ್ಲ, ರಾಜ್ಯದ ಹಿತವನ್ನು ಚಿಂತಿಸುತ್ತಿದ್ದೇನೆ. ಈ ದುಶ್ಶಕುನಗಳು ಎಲ್ಲರಿಗೂ ಕಾಣಿಸುತ್ತಿವೆಯಾದರೂ ನಿನ್ನೆ ಮಾತನಾಡಿದ ಯಾವ ಇನ್ನಿತರ ಮಂತ್ರಿಗಳೂ ಅವುಗಳನ್ನು ಕುರಿತು ಹೇಳಲಿಲ್ಲ. ಮಂತ್ರಿಯಾದವನು ಒಳ್ಳೆಯದು ಕೆಟ್ಟದು ಎರಡನ್ನೂ ಹೇಳಬೇಕು. ತೀರ್ಮಾನವನ್ನು ರಾಜನಿಗೆ ಬಿಡಬೇಕು. ಅಣ್ಣ, ದಯವಿಟ್ಟು ಸೀತೆಯನ್ನು ಹಿಂದಿರುಗಿಸು. ನಾವೆಲ್ಲರೂ
ಶಾಂತಿಯಿಂದ ಬದುಕೋಣ ಎಂದನು. ಆದರೆ ರಾವಣ ಕೇಳಲಿಲ್ಲ. ಸೀತೆಯ ಮೇಲಿನ ವ್ಯಾಮೋಹದಿಂದ ಅವನು ಪೂರ್ತಿ ಕುರುಡಾಗಿದ್ದನು. ಸ್ವಭಾವತಃ ಕೋಪಿಷ್ಠನಾದ ಅವನು, ಶತ್ರುವಿನಿಂದ ಅಪಾಯ ಒದಗಿದೆ ಎಂದು ನನಗೇನೂ ಅನ್ನಿಸುತ್ತಿಲ್ಲ. ನಾನು ಸೀತೆಯನ್ನು ಹಿಂದಿರುಗಿಸುವುದಿಲ್ಲ. ರಾಮನನ್ನು ನಾನು ಎದುರಿಸುತ್ತೇನೆ. ಹೇಡಿಗಳ ಬುದ್ಧಿವಾದ ನನಗೆ ಬೇಕಾಗಿಲ್ಲ ಎಂದು ಎದ್ದು ಹೋದನು.